ನಮಸ್ಕಾರ ಸ್ನೇಹಿತರೆ, ಸ್ಟಡಿ ಸ್ಟುಡಿಯೋ ಅಕಾಡೆಮಿಗೆ ಸ್ವಾಗತ. ಯಾರ್ಯಾರೆಲ್ಲ ಕರ್ನಾಟಕ ಶಿಕ್ಷಕರ ನೇಮಕಾತಿ ಎಕ್ಸಾಮಿಗೋಸ್ಕರ ಕಾಯ್ತಾ ಇದ್ದೀರೋ, ಅದು ಯಾವುದಂದರೆ HSTR ಮತ್ತು GPT ರಿಕ್ವೈರ್ಮೆಂಟ್ಗೆ ಕಾಯ್ತಾ ಇದ್ದೀರೋ ರೆಕ್ರೂಟ್ಮೆಂಟ್ಗೆ, ಅವರಿಗಾಗಿ ಎಕ್ಸ್ಕ್ಲೂಸಿವ್ಲಿ ಈ ವಿಡಿಯೋ ಆಗಿರುತ್ತೆ. ಇನ್ನು ನೋಟಿಫಿಕೇಷನ್ನೇ ಬಂದಿಲ್ಲ, ಈ ವಿಡಿಯೋದಲ್ಲಿ ಏನಿದೆ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ನೋಟಿಫಿಕೇಷನ್ಗೋಸ್ಕರ ವೆಯ್ಟ್ ಮಾಡೋದು ಬೇಡ, ಯಾಕಂದರೆ 2022ರಲ್ಲಿ ಆಗಿರುವಂಥದ್ದು ಈಗ 2026ರಲ್ಲಿ 18,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿ ಆಗುತ್ತೆ ಅಂತ ನೀವು ನ್ಯೂಸ್ಗಳನ್ನ ನೋಡ್ತಾ ಇರಬಹುದು. ಸೊ ನೋಟಿಫಿಕೇಷನ್ಗೋಸ್ಕರ ಕಾಯ್ತಾ ಕೂತ್ಕೊಂಡ್ರೆ ನೋಟಿಫಿಕೇಷನ್ ಬಂದ ಮೇಲೆ ಆಮೇಲೆ ಎಕ್ಸಾಮಿಗೆ ಓದ್ತೀನಿ ಅಂದಾಗ ಅದೊಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಸೊ ಅದರ ಬದಲು ಈಗಿಂದನೇ ಓದ್ಕೊಳ್ತಾ ಹೋದರೆ ನಿಮಗೆ ಯಾವ ರೀತಿಯಾಗಿ ಎಕ್ಸಾಮ್ಸ್ನ ಕ್ರ್ಯಾಕ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ HSTRನ ಸಿಲೆಬಸ್ ಯಾವ ಥರ ಇದೆ, GPT ಯಾವ ಥರ ಇದೆ, ಮತ್ತು ಏನು ಎಲಿಜಿಬಿಲಿಟಿ ಅಂತ ಎಲ್ಲನೂ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರಿಕ್ರೂಟ್ಮೆಂಟಿಗೇನೆ ಈ ಸತಿ TET ಎಕ್ಸಾಮನ್ನು ಕೂಡ ತುಂಬ ಬೇಗನೆ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಈ ಸತಿ ಒಂದು ನೋಟಿಸ್ ಮಾಡಬೇಕಾಗಿರೋಂಥದ್ದು ಏನು ಅಂದರೆ, TET ಎಕ್ಸಾಮ್ ನಡೆದಿದ್ದ ದಿವಸನೇ ಅವರು ಕೀ ಆನ್ಸರ್ಸ್ಗಳನ್ನು ಕೂಡ ಬಿಟ್ಟಿದ್ದಾರೆ. ಸೊ ಇವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ನಾವು ನೋಡೋದಾದರೆ, ಈ ಸತಿ ಕರ್ನಾಟಕ ಶಿಕ್ಷಕ ನೇಮಕಾತಿ ಮಿಷನ್ 2026 ಖಂಡಿತ ಈ ಸತಿ ಆಗತ್ತೆ. ಸೊ ಹಾಗಾಗಿ ನೋಟಿಫಿಕೇಷನ್ ಬಂದ ಮೇಲೆ ಓದೋದಕ್ಕಿಂತ ಮುಂಚೆ ಈಗಲೇ ಓದೋಕ್ಕೆ ಶುರು ಮಾಡೋದ್ರಿಂದ ಆ ಒಂದು ಎಕ್ಸಾಮ್ ಪ್ರೆಷರ್ ಇರಲ್ಲ. ಆಮೇಲೆ ಎಲ್ಲ ಸಿಲೆಬಸ್ ಕವರ್ ಮಾಡಬೇಕು, ಯಾವುದನ್ನು ಕವರ್ ಮಾಡಬಾರ್ದು, ಅದೆಲ್ಲ ಒಂದು ಕನ್ಫ್ಯೂಷನ್ಸ್ ಆಗ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ HSTRಗೆ ಮತ್ತು GPTಗೆ ಬೇಕಾಗಿರುವಂತಹ ಪ್ರಮುಖ ಅಂಶಗಳೇನು, ಎಷ್ಟೆಷ್ಟು ಮಾರ್ಕ್ಸು, ಸಿಲೆಬಸ್ ಹೇಗಿರುತ್ತೆ ಎಲ್ಲದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಎಲ್ಲೆಲ್ಲಿ ನೀವು ಕ್ವೆಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಬೋದು, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ, ಎಲ್ಲೆಲ್ಲಿ ನಿಮಗೆ ಫ್ರೀ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ ಅನ್ನೋದನ್ನೆಲ್ಲನೂ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಹೋಗಿ, ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಈ ಸತಿ ನಾನು ಆಗಲೇ ಹೇಳ್ದಂಗೆ 18,000ಕ್ಕೂ ಹೆಚ್ಚು ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಅದರಲ್ಲಿ 2,000ದಿಂದ 3,000 HSTR ನೇಮಕಾತಿ ಆಗೋದಾದರೆ, 15,000 ಶಿಕ್ಷಕರ ನೇಮಕಾತಿಯಲ್ಲಿ GPT ಮತ್ತು PST ನೇಮಕಾತಿ ಇರುತ್ತೆ. ಇದರಲ್ಲಿ ನೀವು ವಿಶೇಷವಾಗಿ ಗಮನಿಸಬೇಕಾಗಿರೋದೇನು ಅಂತಂದರೆ, ಈ ಸತಿ ದೈಹಿಕ ಶಿಕ್ಷಕರು ಮತ್ತು ವಿಶೇಷ ಶಿಕ್ಷಕರ ನೇಮಕಾತಿಯು ಕೂಡ ನಡೀತಾ ಹೋಗುತ್ತೆ. ಸೊ 18,000 ಅಂತಂದರೆ ನೀವು ಯೋಚನೆ ಮಾಡಬೇಕು ಎಷ್ಟು ಹುದ್ದೆಗಳ ಖಾಲಿ ಇದೆ, ಅದರಲ್ಲಿ ನೀವು ಯಾವ ಸಬ್ಜೆಕ್ಟ್ ಟೀಚರ್ ಆಗಿ ಹೋಗಬೇಕು ಅಂತ ಜಾಯ್ನ್ ಆಗಬೇಕು ಅಂತ ಇದ್ದೀರಾ. ಆ್ಯಂಡ್ ಅದರ ಜೊತೆಗೆ ನಿಮ್ಮ ಜೊತೆಗಿರುವಂತಹ ಬೇರೆ ಅಭ್ಯರ್ಥಿಗಳು, ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ, ನೀವು ಅವರೊಟ್ಟಿಗೂ ಸಹ ಕಾಂಪಿಟೇಷನ್ ಮಾಡಬೇಕು. ಈಗ ಆಲ್ರೆಡಿ ರೀಸೆಂಟಾಗಿ TET ಎಕ್ಸಾಮ್ ನಡೀತು. ಸೊ TET ಎಕ್ಸಾಮ್ ಆದಾಗ ಎಷ್ಟೋ ಜನ ಅಭ್ಯರ್ಥಿಗಳು ಏನು ಮಾಡಿದ್ರಿ, ಅಬ್ಸರ್ವ್ ಮಾಡ್ದಂಗೆ 90 ಮಾರ್ಕ್ಸ್ ತೊಗೊಳ್ಳೋದೇನು ಈಸಿ ಅಲ್ವಾ ಬಿಡು, ತೊಗೋಬಹುದು ಅಂತ ಅಂದ್ಕೊಂಡ್ರಿ. ಆದರೆ ಎಷ್ಟೋ ಜನ ಅಲ್ಲಿ ಏನು ತಪ್ಪು ಮಾಡಿದ್ದೀರಾ ಅಂದರೆ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಚೂಸ್ ಮಾಡಿರ್ತೀರ, ಅದಾದಮೇಲೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ, ಬಟ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುತ್ತೆ ನಿಮ್ಮದು. ಆದರೆ ಬೈ ಮಿಸ್ ಆಗಿ ಎಲ್ಲನೂ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜಿಗೆ ಮಾರ್ಕ್ಸನ್ನು ಚೂಸ್ ಮಾಡಿಬಿಟ್ಟು ಅಂದರೆ ಆನ್ಸರ್ಸ್ನ ಚೂಸ್ ಮಾಡಿ ಹಾಕಿ ಬಂದಿದ್ದೀರಾ. ಸೊ ಅದರಲ್ಲೂ TET ಎಷ್ಟೋ ಜನ ಅಭ್ಯರ್ಥಿಗಳು ನಿಮ್ಮ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕಳ್ಕೊಂಡಿರ್ತೀರ. ಸೊ ಅದಕ್ಕೋಸ್ಕರನೇ ಯಾವುದಾದ್ರೂ ಒಂದು ಎಕ್ಸಾಮನ್ನು ನೀವು ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಬೇಕು, ಯಾವ ರೀತಿ ಕ್ವೆಶನ್ಸ್ ಬರುತ್ತೆ, ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ. ಸೊ ಆ ಒಂದು ರೀಸನಿಂದನೇ ಇವತ್ತು ಈ ವಿಡಿಯೋ ಪೂರ್ತಿ HSTR ಆ್ಯಂಡ್ GPT ಆ್ಯಂಡ್ PST ಎಕ್ಸಾಮ್ ರಿಲೇಟೆಡೇ ಆಗಿರುತ್ತೆ. ಇನ್ನು ನೋಟಿಫಿಕೇಷನ್ನೇ ಬಂದಿಲ್ಲ, ನಾವು ಯಾಕೆ ಈಗಲೇ ಸ್ಟಾರ್ಟ್ ಮಾಡಬೇಕು ಎಕ್ಸಾಮಿಗೆ ಓದೋಕ್ಕೆ, ನೋಟಿಫಿಕೇಷನ್ ಬಂದ ಮೇಲೆ ಓದಿದ್ರಾಯ್ತು ಬಿಡು ಅಂತ ಯೋಚನೆ ಮಾಡ್ತಿರೋ ಎಷ್ಟೋ ಜನ ಅಭ್ಯರ್ಥಿಗಳು ಇರ್ತೀರಾ. ಸೊ ಆ ಪರ್ಟಿಕ್ಯುಲರ್ ಒಂದು ನೆಗ್ಲಿಜಿಯನ್ಸಿ ನಮ್ಗೆ ಬೇಡ. ಯಾಕಂದರೆ ನೋಡಿ, ವಿಕಾಸ್ ಕಿಶೋರ್ ಅಂತ ಅನ್ನೋರ ನೇತೃತ್ವದಲ್ಲಿ ಈ ಸತಿ ಎಲ್ಲ ಒಂದು ಎಜುಕೇಷನ್ ರಿಲೇಟೆಡ್ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗ್ತಾ ಇದೆ. ಸೊ ಅವರ ಈ ಒಂದು ಕಾರ್ಯಕ್ಷಮತೆ ಹೇಗಿದೆ ಅಂತಂದರೆ, ಎಷ್ಟು ಫಾಸ್ಟಾಗಿ ನಾನು ಆಗಲೇ ಮೆನ್ಷನ್ ಮಾಡಿದಾಗೆ TET ಎಕ್ಸಾಮ್ ನಡೆದ ದಿನವೇ ಅದರ ಕೀ ಉತ್ತರಗಳು ನಮಗೆ ಸಿಕ್ಕಿದೆ. ಸೊ ಅದಕ್ಕಾಗಿ ನೋಟಿಫಿಕೇಷನ್ಗೋಸ್ಕರ ಕಾಯಬೇಡಿ, ಅಧಿಸೂಚನೆಯ ನಂತರ ತಯಾರಿ ನಡೆಸಲು ಸಮಯವಿರುವುದಿಲ್ಲ. ಸೊ ನೋಟಿಫಿಕೇಷನ್ ಬಂದ ನಂತರ ನೀವು ಅನ್ಕೋತಾ ಇರ್ಬೋದು, ಎಕ್ಸಾಮ್ಸಿಗೆ ನೋಟಿಫಿಕೇಷನ್ ಬರಲಿ, ಬಂದಮೇಲೆ ನಾವು ಪ್ರಿಪೇರ್ ಆಗೋಣ, ಆಮೇಲೆ ನಮಗೆ ಗೊತ್ತಾಗುತ್ತೆ ಸಿಲೆಬಸ್ಸು ಏನು ಎತ್ತ ಅಂತ ಎಲ್ಲ. ಸೊ ಬೇಡ, ಈಗಿಂದನೇ ಪ್ರಿಪರೇಷನ್ಗೆ ಸ್ಟಾರ್ಟ್ ಮಾಡಿ. ಹಾಗಾದರೆ ಏನೇನೆಲ್ಲ ಇರಬೇಕು ಪ್ರಿಪ್ರೇಷನಲ್ಲಿ ಅಂತ ತಿಳ್ಕೊಳ್ಳೋಣ. ಅದರ ಜೊತೆಗೆ ಈ ಒಂದು HSTR ಮತ್ತು GPTಗೆ ಸಪ್ರೇಟಾಗಿ ನಾನು ಪ್ರಿಪೇರ್ ಆಗಬೇಕಾ, ಅಥವಾ ಎರಡು ಸಿಲೆಬಸ್ ಒಂದೇ ಇದೆಯಾ, ಯಾವ ರೀತಿಯಾಗಿದೆ, ಎಷ್ಟು ಕ್ವೆಶನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸ್ ಕ್ಯಾರಿ ಆಗುತ್ತೆ, ಎಲ್ಲವನ್ನೂ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಸ್ಮಾರ್ಟಾಗಿ ಅಧ್ಯಯನ ಮಾಡೋದು ಹೋದರೆ HSTR ಮತ್ತು GPTಯಲ್ಲಿ 90% ಕಾಮನ್ ಅಂಶಗಳಿರುತ್ತೆ. ಸೊ ಬೇರೆ ಬೇರೆ ಎಕ್ಸಾಮೇ ಅಲ್ಲ, ಎರಡನ್ನೂ ನೀವು ಸಮಗ್ರವಾಗಿ ಓದೋದ್ರಿಂದ ಎರಡೂ ಪರೀಕ್ಷೆಗಳನ್ನು ನೀವು ಈಸಿಯಾಗಿ ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಸೊ ಏನೇನಿರುತ್ತೆ ಅಂತ ನಾವು ನೋಡೋದಾದರೆ, ಈಗ ಇಲ್ಲಿ ನೋಡ್ಬೋದು, ಪಠ್ಯಕ್ರಮದ ಹೋಲಿಕೆ ನಾವು ನೋಡೋಣ. ಸಾಮಾನ್ಯ ಪತ್ರಿಕೆಗಳು ಜನರಲ್ ನಾಲೆಡ್ಜ್ ಪೇಪರಲ್ಲಿ
GPT 18 ಅಂಕಗಳನ್ನು ಕ್ಯಾರಿ ಮಾಡಿದ್ರೆ HSTR 25 ಅಂಕಗಳನ್ನು ಕ್ಯಾರಿ ಮಾಡುತ್ತೆ. ಆ್ಯಂಡ್ ನಾನು ಇಲ್ಲಿ ನಿಮಗೆ ಕೊಡ್ತಿರುವಂತಹ ಒಂದು ಸಿಲೆಬಸ್ ಫಾರ್ಮೆಟ್ ಏನಿದೆಯೋ ಅಥವಾ ಮಾರ್ಕ್ಸ್ ಕ್ಯಾರಿ ಆಗ್ತಿರೋದು 2022ರಲ್ಲಿ ಕೇಳಿರುವುದನ್ನು ಆಧರಿಸಿ ನಾನು ನಿಮಗೆ ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಆ್ಯಂಡ್ 2026ರಲ್ಲಿ ನಡೆಯುವ ಎಕ್ಸಾಮಲ್ಲೂ ಅಂಥ ಮೇಜರ್ ಚೇಂಜಸ್ ಏನೂ ಇರೋದಿಲ್ಲ. ಚೇಂಜಸ್ ಅಂದರೆ ಮಾರ್ಕ್ಸ್ ಟು ಮಾರ್ಕ್ಸ್ ಒಂದು +5 ಅಥವಾ +10 ಮಾರ್ಕ್ಸಲ್ಲಿ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಬೇರೆ ಟಾಪಿಕ್ಕಿಂದ ಕೇಳುವಂಥದ್ದು. ಬಟ್ ಮೆಜಾರಿಟಿ ಇದೇ ವರ್ಕ್ ಆಗ್ತಾ ಹೋಗುತ್ತೆ. ಸೊ HSTRಲ್ಲಿ ಜನರಲ್ ನಾಲೆಡ್ಜ್ 25 ಮಾರ್ಕ್ಸ್ ಆದರೆ GPT-ಯಲ್ಲಿ 18 ಮಾರ್ಕ್ಸ್ ಇರುತ್ತೆ. ದೆನ್ HSTRಲ್ಲಿ ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸಿಗಾದರೆ GPT-ಯಲ್ಲಿ 7+ ಇರುತ್ತೆ. ಸೊ 7 ಅಥವಾ 7ಕ್ಕಿಂತ ಹೆಚ್ಚು, ಒಂದು 7-10 ಒಳಗಡೆಗೆ ನಿಮಗೆ ಒಂದು ಮೆಂಟಲ್ ಎಬಿಲಿಟಿ ಕ್ವೆಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ನೀವು ಇವೆರಡನ್ನೂ ಕಾಮನ್ ಆಗಿ ನೀವು ಅಬ್ಸರ್ವ್ ಮಾಡ್ತಾ ನೀವು ಕಲಿತಾ ಹೋದಾಗೇನೆ ನಿಮಗೆ ಎರಡಕ್ಕೂ ಸಹಾಯ ಆಗ್ತಾ ಹೋಗುತ್ತೆ. ಇಲ್ಲ ನಾನು ಬರೀ HSTRಗೆ ಪ್ರಿಪೇರ್ ಆಗ್ತೀನಿ, ನಾನು ಬರೀ GPT-ಗೆ ಪ್ರಿಪೇರ್ ಆಗ್ತೀನಿ ಅನ್ನುವಂಥದ್ದು ಬೇಡ. ಎರಡಕ್ಕೂ ಒಟ್ಟಿಗೆ ಓದ್ತಾ ಹೋಗಿ. ಸೊ ನೀವು ಎರಡು ಎಕ್ಸಾಮ್ಸ್ಗಳನ್ನು ಕೂಡ ಕ್ಲಿಯರ್ ಮಾಡಬಹುದು. ನೆಕ್ಸ್ಟ್ ನೀವು ಸೈಕಾಲಜಿ ನೋಡೋದಾದರೆ ನಾವು CDP ಅಂತ ಏನು ಕರಿತೀವೋ, ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಗಿ ಏನಿರುತ್ತೋ, HSTRಲ್ಲಿ ಅದಕ್ಕೆ 25 ಮಾರ್ಕ್ಸ್ ಕೊಟ್ಟಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು GPT-ಯಲ್ಲಿ ಅದಕ್ಕೆ 50 ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಸೊ CDP-ಯಲ್ಲಿ ಅಂದರೆ ಇದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಬೇಸ್ಡ್ ಅಂದರೆ ಪ್ರೀವಿಯಸ್ ನಡೆದಿರುತ್ತಲ್ಲ 2022 ಅದ್ರ ಬೇಸಿಂದು ನಾನು ಹೇಳ್ತಾ ಇರುವಂಥದ್ದು. ಸೊ 50 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 50 ನೀವು GPT-ಗೆ ಪೂರ್ತಿಯಾಗಿ ಪ್ರಿಪೇರ್ ಆಗ್ತಾ ಹೋದರೆ CDP ಕಂಪ್ಲೀಟಾಗಿ ಅದು ನಿಮಗೆ HSTRಗೂ ಸಹಾಯ ಆಗ್ತಾ ಹೋಗುತ್ತೆ. ಆ್ಯಂಡ್ ಕಂಪ್ಯೂಟರ್ನ ನೋಡೋದಾದರೆ HSTRಲ್ಲಿ 12 ಮಾರ್ಕ್ಸಿಗೆ ಕೇಳಿದ್ದಾರೆ, ದೆನ್ GPT-ಯಲ್ಲಿ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಆ್ಯಂಡ್ ಕಾಮನ್ ಇಂಗ್ಲೀಷ್ನ ನಾವು ನೋಡೋದಾದರೆ 12 ಮಾರ್ಕ್ಸ್ HSTRಲ್ಲಿ ಇರುತ್ತೆ. ಆ್ಯಂಡ್ ನಾರ್ಮಲ್ ಬೇಸಿಕ್ ಇಂಗ್ಲೀಷ್ದು ಗ್ರಾಮರ್ ಏನಿರುತ್ತೋ ಅದು GPT-ಯಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 5ರಿಂದ 7 ಮಾರ್ಕ್ಸಿಗೆ ಕೇಳ್ತಾ ಹೋಗಿದ್ದಾರೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಎಷ್ಟೋ ಜನ ನೀವು ಅನ್ಕೋತಾರೆ ಚೈಲ್ಡ್ ಸೈಕಾಲಜಿ ಅಲ್ವಾ ಬಿಡು, ಅದು ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ, ನಾವು ಅದರಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಅನ್ನುವಂಥದ್ದು ಇರುತ್ತೆ. ಸೊ ಈಗ ಎಷ್ಟೋ ಜನ ಕರೆಸ್ಪಾಂಡೆನ್ಸಲ್ಲಿ BEd ಮಾಡೋರು ಇದ್ದಿರ್ತೀರ ಅಥವಾ DEd ಮಾಡಿರ್ತೀರ, TCH ಕರೆಸ್ಪಾಂಡೆನ್ಸಲ್ಲಿ ಮಾಡಿರ್ತೀರ, ನಿಮಗೆ ಸಬ್ಜೆಕ್ಟ್ ನಾಲೆಡ್ಜ್ಗಳು ಚೆನ್ನಾಗಿರುತ್ತೆ, ಹೌದು ಒಪ್ಕೊಳ್ಳೋಣ. ಆದರೆ ಚೈಲ್ಡ್ ಸೈಕಾಲಜಿ ಅನ್ನುವಂಥದ್ದನ್ನು ನೀವು ಪ್ರಾಪರಾಗಿ ಸ್ಟಡಿ ಮಾಡಲಿಲ್ಲ ಅಂದರೆ ಎಷ್ಟೋ ಕ್ವೆಶನ್ಸ್ಗಳಿಗೆ ಅದೇ ಉತ್ತರ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಬೇರೆ ಇನ್ಯಾವುದೋ ಉತ್ತರ ಆಗಿರುತ್ತೆ. ಆಗ ನೀವು ನಿಮ್ಮ ಮಾರ್ಕ್ಸ್ಗಳನ್ನ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನೀವು ಖಂಡಿತವಾಗೂ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ 50 ಮಾರ್ಕ್ಸನ್ನು GPT-ಯಲ್ಲಿ ಚೈಲ್ಡ್ ಸೈಕಾಲಜಿ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಓದ್ತಾ ಹೋಗಬೇಕು. ಹಾಗಾದರೆ ಇದಕ್ಕೆಲ್ಲ ನೋಟ್ಸ್ ಎಲ್ಲಿ ಸಿಗುತ್ತೆ, ಎಲ್ಲಿ ನಾನು ರೆಫರ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ GPT-ದು ವಿಶೇಷ ವಿಷಯಗಳು ಯಾವ್ಯಾವುದು ಇರುತ್ತೆ ಅಂದರೆ ಒಂದು ಸಾಮಾನ್ಯ ಕನ್ನಡ ಮತ್ತು ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ. ಸೊ ಸಾಮಾನ್ಯ ಕನ್ನಡ ಟೋಟಲ್ 25 ಅಂಕಗಳಿರುತ್ತೆ, ಮತ್ತು ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಬಂದ್ಬಿಟ್ಟು 15 ಅಂಕಗಳಿರುತ್ತೆ. ಸೊ ಇವೆರಡರಲ್ಲೂ ನಾವು ಆರಾಮಾಗಿ ಸ್ಕೋರ್ಸ್ನ ತಗೊಳ್ತಾ ಹೋಗ್ಬೋದು. ಸೊ ಈ ಸಾಮಾನ್ಯ ಕನ್ನಡ ಅನ್ನುವಂಥದ್ದು ನಿರ್ಣಾಯಕ ವಿಷಯವಾಗಿರುತ್ತೆ ನಮಗೆ. ಇದರಲ್ಲಿ ಓವರಾಲ್ ಟೋಟಲ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೋಬೇಕು ನಾವು ಅಂತಂದರೆ ಈ ಕಂಪ್ಲೀಟಾಗಿ ಇವೆರಡನ್ನೂ ನಾವು ಕಡೆಗಣಿಸಲೇಬಾರ್ದು. ಸೊ ಇವೆರಡನ್ನೂ ನಾವು ಚೆನ್ನಾಗಿ ಪ್ರಿಪೇರ್ ಆಗ್ತಾ ಹೋದರೆ ಇಲ್ಲಿ ಎಷ್ಟು ಚೆನ್ನಾಗಿ ಡಿವೈಡ್ ಆಗಿದೆ ನೋಡಿ, ಈ ಕಾನ್ಸೆಪ್ಟ್ಸಲ್ಲಿ ಇಷ್ಟಿಷ್ಟು ಮಾರ್ಕ್ಸ್ ಕ್ಯಾರಿ ಆಗ್ತಾ ಇದೆ ಅಂದ್ಬಿಟ್ಟು ಅಂತ ನೀವು ಪ್ಲ್ಯಾನ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಟಾಪಿಕ್ ಈಸಿ ಆಗುತ್ತೆ ಅದನ್ನು ಫಸ್ಟ್ ಕವರ್ ಮಾಡ್ಕೊಳ್ಳೋ ಥರ. ಸೊ ಯಾವ್ಯಾವುದನ್ನು ನಾನು ಫಸ್ಟ್ ಓದಿದ್ರೆ ನನಗೆ ಬೇಗ ಅರ್ಥ ಆಗುತ್ತೆ ಅವೆಲ್ಲವನ್ನು ನೀವು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೋದು. ಒಂದು ಕಂಪ್ಲೀಟ್ ಸಮರಿ ಸಿಗುತ್ತೆ ನಿಮಗೆ, ಯಾವ್ಯಾವ ಟಾಪಿಕ್ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ನಾನು ಹೇಗೆ ಓದಬೇಕು ಅನ್ನೋದೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಸಾಮಾನ್ಯ ಕನ್ನಡಕ್ಕೆ 25 ಅಂಕಗಳಿರುತ್ತೆ, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣಕ್ಕೆ 15 ಅಂಕಗಳಿರುತ್ತೆ. ಎಷ್ಟೋ ಜನ ಅಭ್ಯರ್ಥಿಗಳು ಏನು ಮಾಡ್ತಾರೆ, ಬಿಡು ಸಾಮಾನ್ಯ ಕನ್ನಡ ಮತ್ತು ಮೌಲ್ಯ ಮತ್ತು ಶಿಕ್ಷಣ ಅಷ್ಟೇ ಅಲ್ವಾ 15 ಮಾರ್ಕ್ಸ್ ಅಲ್ವಾ ಅಂತ ಅನ್ಕೋತೀರಾ. ಇಲ್ಲ, ಸೊ ಇವೆರಡನ್ನೂ ನೀವು ಪ್ರಾಪರಾಗಿ ಓದಿದ್ದೆ ಆದರೆ ಇವು ನಿಮ್ಮ ಟೋಟಲ್ ಸ್ಕೋರ್ಗಳನ್ನು ಇನ್ಕ್ರೀಸ್ ಮಾಡಬಹುದು. ಸೊ ಟೋಟಲ್ ಸ್ಕೋರ್ ಇನ್ಕ್ರೀಸ್ ಆಗೋದ್ರಿಂದ ಅದು ನಿಮಗೆ ಉಪಯುಕ್ತ ಆಗ್ತಾ ಹೋಗುತ್ತೆ. ಆ್ಯಂಡ್ ಸಬ್ಜೆಕ್ಟಿಗೆ ಬರೋದಾದರೆ ಸಮಾಜ ವಿಜ್ಞಾನ ಅಧ್ಯಯನ ತಂತ್ರ ಯಾವ ರೀತಿಯಾಗಿ ನೀವು ನಡೆಸಬೇಕು ಇದನ್ನು ಅಂತ ನಾವು ನೋಡೋದಾದರೆ 6ರಿಂದ 10ನೇ ತರಗತಿವರೆಗೆ ಸಿಗುವ ಎಲ್ಲ ಪುಸ್ತಕಗಳು. ಸೊ ಈಗ ಸೋಷಲ್ ಟೀಚರ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ 6th to 10th, ಇನ್ಫ್ಯಾಕ್ಟ್ 12thವರೆಗೂ ಓದಿದ್ರೂ ಏನೂ ತಪ್ಪಿಲ್ಲ. ಸೊ ಯಾರ್ಯಾರು ಈಗ ಸೈನ್ಸ್ ತೊಗೊಂಡಿರೋರು ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್ಗಳನ್ನು ಓದಿರೋದಿಲ್ಲ, ಗ್ಯಾಪ್ ಆಗೋಗಿರುತ್ತೆ, ಅವ್ರುಗಳೆಲ್ಲ ನೀವು 6th to 10th ಟೆಕ್ಸ್ಟ್ ಬುಕ್ಕನ್ನು ಕಂಪ್ಲೀಟಾಗಿ ತರೋ ಆಗಿ ಓದೋದ್ರಿಂದ ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಪದವಿ ಹಂತದಲ್ಲಿ ಇವುಗಳನ್ನು ಓದೋದ ಅಭ್ಯರ್ಥಿಗಳು ಈ ಪರ್ಟಿಕ್ಯುಲರ್ ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್ ಮೇಲೆ ಗಮನ ಹರಿಸಬೇಕು.
ಆ್ಯಂಡ್ HSTRಗಾಗಿ PUC ಹಂತದ ಪರಿಕಲ್ಪನೆಗಳನ್ನು ನೋಡಿ. HSTRಗೋಸ್ಕರ ನೀವು ನಾನು ಆಗಲೇ ಮೆನ್ಷನ್ ಮಾಡಿದಾಗೆ 6th 7th 8th 9th 10th ದೆನ್ 11th ಆ್ಯಂಡ್ 12th ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಟೆಕ್ಸ್ಟ್ ಬುಕ್ಗಳನ್ನು ಓದಿ. ಖಂಡಿತವಾಗ್ಲೂ ನಿಮಗೆ ಕ್ಲಿಯರ್ ಮಾಡೋದು ಆಗ ಸುಲಭ ಆಗ್ತಾ ಹೋಗುತ್ತೆ. ಯಾಕಂದರೆ ನೀವು ಇಲ್ಲಿ 6ನೇ ಕ್ಲಾಸಿಂದ ಟೆಕ್ಸ್ಟ್ ಬುಕ್ನ ಓದ್ಕೊಂಡು ಹೋಗ್ತಾ ಇರ್ತೀರ. ಸೊ ನಿಮಗೆ ಒಂದು ಬೇಸಿಕ್ಸು ತಲೆಗೆ ಹೋಗ್ತಾ ಇರುತ್ತೆ. ಯಾವಾಗ ಬೇಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೋ ಆಗ ನಮಗೆ ನೆಕ್ಸ್ಟ್ ಯಾವುದಾದ್ರೂ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ ಇತ್ತು ಅಂತಂದರೆ, ಬೇರೆ ರೀತಿಯಾಗಿರುವಂಥ ಟೆಕ್ನಿಕಲ್ ಕ್ವೆಶನ್ಸ್ಗಳಾಗಿರ್ಬೋದು, ಅವೆಲ್ಲವೂ ತುಂಬ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗಲೇ ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ಸ್ಗಳಿಲ್ಲ ಅಂದರೆ ಟೆಕ್ಸ್ಟ್ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಆಗಲೇ ಮೆನ್ಷನ್ ಮಾಡಿದ್ದೀನಿ, ನೋಟಿಫಿಕೇಷನ್ ಬಂದ ಮೇಲೆ ಓದ್ತೀನಿ ಅಂತಂದರೆ ಖಂಡಿತ ಸಮಯ ಇರಲ್ಲ. ಸೊ ಈಗಲೇ ಟೆಕ್ಸ್ಟ್ ಬುಕ್ಸ್ಗಳಿಲ್ಲ ಅಂತಂದರೆ ಟೆಕ್ಸ್ಟ್ ಬುಕ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗಿ. ಸೊ ಯಾರ್ಯಾರಿಗೆ ಆಲ್ರೆಡಿ TET ಎಕ್ಸಾಮ್ಸ್ನ ಬರ್ದಿರ್ತೀರೋ ನಿಮ್ಮ ಹತ್ರ ಮೆಜಾರಿಟಿ ಎಲ್ಲರ ಹತ್ರನೂ 6ರಿಂದ 10ನೇ ಕ್ಲಾಸ್ ತರಗತಿಯ ಟೆಕ್ಸ್ಟ್ ಬುಕ್ಸ್ಗಳು ಖಂಡಿತ ಇದ್ದೇ ಇರುತ್ತೆ. ಸೊ ಟೆಕ್ಸ್ಟ್ ಬುಕ್ಸ್ಗಳನ್ನ ಓದ್ತಾ ಹೋಗಿ, ಅದರಿಂದ ನಿಮಗೆ ತುಂಬ ಉಪಯುಕ್ತ ಆಗ್ತಾ ಹೋಗುತ್ತೆ. ಆ್ಯಂಡ್ ಟೆಕ್ಸ್ಟ್ ಬುಕ್ಸ್ ಓದೋದ್ರ ಜೊತೆಗೆ ನೀವೇನು ಮಾಡಬೇಕು, ಅಲ್ಲಿ ನಿಮಗೆ ಕೀವರ್ಡ್ಸ್ ಅಂಥವು ಕೆಲವು ಇರುತ್ತೆ. ಯಾಕಂದರೆ ಈಗ ನೀವು ಸಿಲೆಬಸ್ಸನ್ನು ಪ್ರಿಂಟೌಟ್ ತೊಗೊಂಡು ಇಟ್ಕೊಳ್ಳಿ. ಸಿಲೆಬಸ್ನ ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡು ಏನು ಸಿಲೆಬಸ್ ಮೆನ್ಷನ್ ಮಾಡಿದ್ರು ಆ ಕೀವರ್ಡ್ಸ್ ಎಲ್ಲೆಲ್ಲಿ ಕಾಣಿಸುತ್ತೋ ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಹೋಗಿ. ನಿಮ್ಮದೇ ಆದಂಥ ಒಂದು ನೋಟ್ಸನ್ನು ಪ್ರಿಪೇರ್ ಮಾಡ್ತಾ ಹೋಗಿ. ಸೊ ನೋಟ್ಸನ್ನು ಪ್ರಿಪೇರ್ ಮಾಡಿದಾಗ ಏನಾಗುತ್ತೆ, ನೀವು ಲಾಸ್ಟ್ ಮೊಮೆಂಟಲ್ಲಿ ಆ ನೋಟ್ಸನ್ನು ರೆಫರ್ ಮಾಡೋಕ್ಕೆ ನಿಮಗೆ ಸುಲಭ ಆಗ್ತಾ ಹೋಗುತ್ತೆ. ಸೊ ಈ ನೋಟ್ಸನ್ನು ಪ್ರಿಪೇರ್ ಮಾಡಿದರೆ ಲಾಸ್ಟ್ ಮೊಮೆಂಟಲ್ಲಿ ಆರಾಮಾಗಿ ನೀವು ನೋಡ್ತಾ ಹೋಗ್ಬೋದು. ಯಾಕಂದರೆ ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ಮತ್ತೆ ರಿವಿಷನ್ ಮಾಡಬೇಕಾದ್ರೆ ಕುತ್ಕೊಂಡು ನಾವು ತೆಗಿಯೋಕ್ಕಾಗಲ್ಲ. ಸೊ ನೀವೇನು ಒಂದು ಬುಲೆಟ್ ಪಾಯಿಂಟ್ಸ್ಗಳು ಕೀ ನೋಟ್ಸನ್ನು ಮಾಡ್ಕೊಂಡಿರ್ತೀರೋ ಅದನ್ನು ನೀವು ನೋಡಿದ್ರೆ ಸಾಕಾಗತ್ತೆ. ಹಾಗಾದರೆ ಗಣಿತ ಮತ್ತು ವಿಜ್ಞಾನದವರು ಏನು ಮಾಡಬೇಕು ಅಂತ ಕೇಳೋದಾದರೆ, ಇಲ್ಲಿ ಈಗ ಕೆಲವೊಬ್ರದ್ದು PM ಮೆಥಡ್ ಇರುತ್ತೆ, BEd ಅಲ್ಲಿ CBZ ಮೆಥಡ್ ಇರುತ್ತೆ. ಸೊ ನೀವುಗಳು HSTRಗೆ PUC ಹಂತದವರೆಗೆ ಓದಲೇಬೇಕು. ಬರೀ ಮ್ಯಾಥ್ ಆ್ಯಂಡ್ ಸೈನ್ಸ್ ಅಷ್ಟೇ ಅಲ್ಲ, ಸೋಷಲ್ ಅವರು ಕೂಡ ಓದಲೇಬೇಕು. ದೆನ್ GPTಗೆ 10ನೇ ತರಗತಿವರೆಗೆ. ಸೊ ನೀವು HSTRಗೆ ಹೇಗಿದ್ರು PUCವರೆಗೆ ಓದಿರ್ತೀರ ಅಂತಂದರೆ ನಿಮಗೆ ಅದು GPTಗೂ ಸಹಾಯ ಆಗೇ ಆಗುತ್ತೆ. ಇಫ್ ಇನ್ ಕೇಸ್ GPTಯಲ್ಲೂ ಅದ್ರ ಬೇಸ್ಡ್ ಕ್ವೆಶನ್ಸ್ಗಳು ಏನಾದರೂ ಕೇಳಿದರೆ. ಆ್ಯಂಡ್ ಮ್ಯಾಥ್ಸಿಗೆ ತುಂಬ ಇಂಪಾರ್ಟೆಂಟ್ ಆಗೋದು, ನೀವು ಲೆಕ್ಕಗಳನ್ನು ಯಾವ ಸ್ಪೀಡಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸ್ಪೀಡ್ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದು ಸತಿ ಏನು ಮಾಡಿಬಿಡ್ತೀರಾ, ಒಂದೇ ಸಮಿಗೆ ಒಂದು 10 ನಿಮಿಷ ಇನ್ವೆಸ್ಟ್ ಆಗೋಗ್ಬಿಡುತ್ತೆ, ಕೆಲವೊಬ್ಬರಿಗೆ 5 ನಿಮಿಷ ಇನ್ವೆಸ್ಟ್ ಆಗೋಗುತ್ತೆ. ಸೊ ಪ್ರಾಕ್ಟೀಸ್ ಕಂಪ್ಲೀಟಾಗಿ ಕಂಟಿನ್ಯೂಸ್ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನೀವು ನಿಮ್ಮ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಗಣಿತ ಮತ್ತು ವಿಜ್ಞಾನವನ್ನು ನೀವು ತುಂಬ ಸ್ಪೀಡಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ಸೈನ್ಸ್ ಕಾನ್ಸೆಪ್ಟ್ಸ್ಗಳಿರುತ್ತೆ, ಕಾನ್ಸೆಪ್ಟ್ಸ್ಗಳನ್ನು ನೀವು ಅರ್ಥ ಮಾಡ್ಕೊಳ್ತು ಅಂತಂದರೆ ಅದ್ರ ಬೇಸ್ಡ್ ಮೇಲೆ ಕ್ವೆಶನ್ಸ್ ಇರುತ್ತೆ, ಅದನ್ನು ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಅದೇ ಮ್ಯಾಥ್ಸನ್ನು ಅಷ್ಟೇ, ಮ್ಯಾಥ್ಸನ್ನು ಫಸ್ಟ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಫಾರ್ಮುಲಾ ಲಿಸ್ಟನ್ನು ತಯಾರು ಮಾಡ್ಕೊಳ್ಳಿ. ಎಷ್ಟೋ ಜನ ಏನು ಮಾಡ್ತೀರಾ, ಸಮ್ ಸಾಲ್ವ್ ಮಾಡ್ಬೇಕಾದ್ರೆ ಆ ಫಾರ್ಮುಲಾ ಇರುತ್ತೆ, ಓಕೆ ಅಲ್ಲೇ ಹಾಗೆ ಅಪ್ಲೈ ಮಾಡ್ತೀರಾ, ಓಕೆ ನನಗೆ ಈ ಸಮ್ ಬಂತು ಅಂತ ಅನ್ಕೊಬಿಡ್ತೀರಾ. ಸೊ ನೀವೇನು ಮಾಡಬೇಕು, ನೀವು ಯಾವ ಸಮ್ಮನ್ನು ಯಾವ ಕಾನ್ಸೆಪ್ಟ್ ಮೇಲೆ ಮಾಡ್ತಿದ್ದೀರಾ ಆ ಕಾನ್ಸೆಪ್ಟ್ ಹೆಸರು ಹಾಕ್ಕೊಳ್ಳಿ, ಆ ಫಾರ್ಮುಲಾ ಬರಿತಾ ಹೋಗಿ. ಸೊ ಒಂದು ಶೀಟ್ ಇಟ್ಕೊಳ್ಳಿ ಸಪ್ರೇಟಾಗಿ, ಶೀಟು ಅಥವಾ ಒಂದು ಪುಸ್ತಕನ ಫಾರ್ಮುಲಾ ಲಿಸ್ಟಿಗೆ ಅಂತಲೇ. ಸೊ ನೀವು ಲಿಸ್ಟ್ ಔಟ್ ಮಾಡ್ತಾ ಹೋದಂಗೆ ನಿಮಗೆ ಸಾಲ್ವ್ ಮಾಡೋಕ್ಕೂ ಈಸಿ ಆಗುತ್ತೆ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಓಕೆ ಈ ಕಾನ್ಸೆಪ್ಟ್ ಫಾರ್ಮುಲಾ ಎಲ್ಲಿದೆ ಅಂತ ಪೇಜ್ ತಿರುವಾಕೋ ಅಂಥದ್ದು ಇರೋದಿಲ್ಲ, ಆ ಪರ್ಟಿಕ್ಯುಲರ್ ಬುಕ್ಕಲ್ಲೇ ಇರುತ್ತೆ, ನೀವು ಅದನ್ನು ನೋಡ್ಕೊಳ್ತಾ ಸಾಲ್ವ್ ಮಾಡ್ತಾ ಹೋಗಬಹುದು. ಹಾಗಾದರೆ ನಮಗೆ ಬೇಕಾಗಿರುವಂತಹ ಈ ಎಲ್ಲ HSTR GPTಗೆ ಬೇಕಾಗಿರುವಂತಹ ಸಂಪನ್ಮೂಲಗಳು ಎಲ್ಲೆಲ್ಲಿ ಸಿಗುತ್ತೆ, ರಿಸೋರ್ಸ್ ಮೆಟೀರಿಯಲ್ಸ್ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ, ಫಸ್ಟು ಸರ್ಕಾರಿ ಶಾಲೆ .com ಅಂತ ಬಂದಿದೆ, ನೋಟ್ಸು ಮತ್ತು ಶಿಕ್ಷಕರ ಸಮುದಾಯದ ಮಾಹಿತಿಗಾಗಿ. ಸೊ ಇದರಲ್ಲಿ ತುಂಬ ಜನ ಟೀಚರ್ಸ್ ವರ್ಕ್ ಮಾಡಿದ್ದಾರೆ. ಇದರಲ್ಲಿ ಈಚ್ ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ನೋಟ್ಸ್ ಆಗಿರಬಹುದು ಅಥವಾ ಅದಕ್ಕೆ ಬೇಕಾಗಿರುವಂತಹ PDFsಗಳಾಗಿರ್ಬೋದು, ಅವೆಲ್ಲವನ್ನು ನೀವು ಉಚಿತವಾಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಕರೆಂಟ್ ಅಫೇರ್ಸು ಕೂಡ ತುಂಬ ಮುಖ್ಯ ಆಗಿರುವಂಥದ್ದು. ಸೊ ಪ್ರಚಲಿತ ವಿದ್ಯಮಾನಗಳು ಅಥವಾ ಘಟನೆಗಳನ್ನು ನೀವು ನೋಡೋದಾದರೆ KPSC ವಾಣಿ ಅಂತ ಇದೆ. ಸೊ ಇದು ನೀವು ಸಬ್ಸ್ಕ್ರಿಪ್ಷನ್ ತೊಗೊಳ್ಬೋದು. ಸಬ್ಸ್ಕ್ರಿಪ್ಷನ್ ಹಾರ್ಡ್ಲಿ 99 ರುಪೀಸ್ ಅಥವಾ 199ಇಂದ ಶುರುವಾಗುತ್ತೆ. ನಿಮಗೆ 1 ವರ್ಷದವರೆಗೂ ಇರುತ್ತೆ ಈ ಸಬ್ಸ್ಕ್ರಿಪ್ಷನ್ನು. ನಾವು ಎಲ್ಲೋ ವೇಸ್ಟ್ ಮಾಡ್ತೀವಿ ದುಡ್ಡನ್ನ. ಸೊ 99 ಮತ್ತು 199 ರುಪೀಸ್ ಕೊಡುವಂಥದ್ದು ನಮಗೆ ಅಂಥ ಕಷ್ಟದ ಕೆಲಸ ಏನೂ ಆಗೋದಿಲ್ಲ. ಸೊ KPS ವಾಣಿ ಅಂತ ಇದೆ, ನೀವು ಅದರಲ್ಲೂ ಕೂಡ ನೀವು ಹೋಗ್ಬಿಟ್ಟು ಇದ್ರ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಎಲ್ಲರಿಗೂ ಯಾರ್ಯಾರು ಈ GPSTR HSTRಗೆ ಪ್ರಿಪೇರ್ ಆಗ್ತಿರ್ತಿರೋ ಆ ಎಲ್ಲ ಅಭ್ಯರ್ಥಿಗಳಿಗೂ schooleducation.cartnice.in ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಖಂಡಿತ ಗೊತ್ತಿರುತ್ತೆ. ಸೊ ಈ ವೆಬ್ಸೈಟಲ್ಲೂ ಕೂಡ ನೀವು ಎಲ್ಲ ಮಾಹಿತಿಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಆ ವಿಡಿಯೋನ ನೋಡಬಹುದು.
ಸೊ ಸ್ಕೂಲ್ ಎಜುಕೇಷನ್ .in ಕೂಡ ನೀವು ನೋಡ್ಬೋದು. ಈ 3 ಪರ್ಟಿಕ್ಯುಲರ್ ವೆಬ್ಸೈಟ್ಸ್ಗಳಲ್ಲಿ ನೀವು ಕಂಪ್ಲೀಟಾಗಿ GPSTR, HSTR, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರು, ಸಿಲೆಬಸ್ಸು, ನೋಟ್ಸು ಎಲ್ಲವೂ ನಿಮಗೆ ಈ ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ವಿಡಿಯೋ ಬಂದಿದ ತಕ್ಷಣ ನಿಮಗೆ ಅದರ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ನೋಡೋದಾದರೆ, ನಾವು ಯಾವ ಭಾಷೆನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದರಲ್ಲಿ ಕನ್ಫ್ಯೂಷನ್ ಬೇರೆ. ಸೊ ಅದ್ರ ಜೊತೆಗೆ ದೆನ್ ಏನು ಹೇಳೋದು, ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಚೂಸ್ ಮಾಡೋದಾ, ಇಂಗ್ಲೀಷ್ನ ಫಸ್ಟ್ ಲ್ಯಾಂಗ್ವೇಜ್ ಚೂಸ್ ಮಾಡೋದಾ, ಇವೆಲ್ಲ ಕನ್ಫ್ಯೂಷನ್ಸ್ಗಳಿರುತ್ತೆ. ಸೊ ಅದನ್ನು ಲ್ಯಾಂಗ್ವೇಜ್ ಕನ್ಫ್ಯೂಷನ್ಸ್ಗಳು ಬೇಡ. ನಿಮಗೆ ಯಾವುದು ಪ್ರಾಪರಾಗಿ ಬರುತ್ತೆ, ಸ್ಕೂಲ್ ಡೇಸ್ಗಳಿಂದ ನೀವು ಯಾವುದನ್ನು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಚೂಸ್ ಮಾಡಿದ್ದೀರಾ, ಯಾವ ಒಂದು ಭಾಷೆ ಬಗ್ಗೆ ನಿಮಗೆ ಚೆನ್ನಾಗಿ ಹಿಡಿತಾ ಇದೆ ಆ ಪರ್ಟಿಕ್ಯುಲರ್ ಭಾಷೆಯನ್ನು ಚೂಸ್ ಮಾಡಿ. ಆ್ಯಂಡ್ ಯೂಟ್ಯೂಬನ್ನು ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳಿರ್ತಾರೆ, ನಿಮಗೆ ನೋಡಿ ಯಾವ ಪರ್ಟಿಕ್ಯುಲರ್ ಯೂಟ್ಯೂಬ್ ನಿಮಗೆ ಕಂಫರ್ಟೇಬಲ್ ಅನಿಸುತ್ತೋ, ಯಾವ ಚಾನಲ್ ಕಂಫರ್ಟೇಬಲ್ ಅನಿಸುತ್ತೋ ಅದನ್ನು ಫಾಲೋ ಮಾಡ್ತಾ ಹೋಗಿ. ಕೆಲವೊಬ್ರು ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಕೊಡ್ತಾ ಇರ್ತಾರೆ. ಸೊ ನಿಮಗೆ ಯಾವುದು ಬೇಕು, ಯಾವುದು ನಿಮ್ಮ ಕಂಫರ್ಟಬಿಲಿಟಿ ಇರುತ್ತೋ ಅದನ್ನು ನೀವು ಪಾಲಿಸ್ತಾ ಹೋಗಿ. ಮತ್ತು ಒಬ್ಬರು ಅಥವಾ ಇಬ್ಬರು ಮಾರ್ಗದರ್ಶಕರನ್ನ ಮಾತ್ರ ನಂಬಿ. ಈಗ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಎಷ್ಟೊಂದು ಕಡೆಯಿಂದ ಇನ್ಫಾರ್ಮೇಷನ್ಸ್ಗಳು ಬರ್ತಾ ಇರುತ್ತೆ. ಸೊ ಈಗ ಏನಾಗಿದೆ, ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಮಗೆ ಎಲ್ಲ ಇನ್ಫಾರ್ಮೇಷನ್ನು ಟಿಪ್ಪಲ್ಲೇ ಸಿಕ್ಬಿಡುತ್ತೆ. ಸೊ ಎಷ್ಟೊಂದು ಇನ್ಫಾರ್ಮೇಷನ್ ಸಿಗುತ್ತೆ, ಯಾವುದನ್ನು ಓದಬೇಕು, ಯಾವುದನ್ನು ಬಿಡಬೇಕು, ಯಾವುದನ್ನು ತೊಗೊಳ್ಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ನೀವು ಯಾವ ಪರ್ಟಿಕ್ಯುಲರ್ ಸೋರ್ಸಿಂದ ಬರುತ್ತೆ ಇನ್ಫಾರ್ಮೇಷನ್, ಅದನ್ನು ನಾನು ಬಿಲೀವ್ ಮಾಡ್ತೀನಿ ಅಥವಾ ಅದನ್ನು ಓದ್ತೀನಿ ಅಂತ ಅದಾದರೂ 2 ಅಥವಾ 1ಕ್ಕೆ ಫಿಕ್ಸ್ ಆಗಿ. ಈಗ ನಾನು ಹೇಳಿದೆ ಅಲ್ಲಿ 3 ಆಪ್ಷನ್ಸ್ ಇತ್ತು ನಿಮಗೆ, KPSC, ವಾಣಿ, ಆ ಥರದ್ದು ಎಲ್ಲ ಡಿಫ್ರೆಂಟ್ ಆಗಿರೋ ಸ್ಕೂಲ್ ಎಜುಕೇಷನ್. ಅದನ್ನು ನೋಡಿ ಯಾವ್ದು ಕಾಮನ್ ಅನ್ಸುತ್ತೋ ಅದನ್ನು ಪಿಕ್ ಮಾಡಿ ಒಂದನ್ನು ಚೂಸ್ ಮಾಡಿ ಓದ್ತಾ ಹೋಗಿ. ಆ್ಯಂಡ್ ಅದ್ರ ಜೊತೆಗೆ ಯಾವುದೇ ಒಂದು ಸಾಧನೆ ಒಂದು ಓವರ್ ನೈಟಲ್ಲಿ ಆಗೋದಿಲ್ಲ. ಮಲಗಿ ಎದ್ದೇಳೋ ಅಷ್ಟೊತ್ತಿಗೆ ಒಂದು ರಾತ್ರಿ ಪೂರ್ತಿ ಓದ್ಬಿಟ್ರೆ ಆಯಿತು ನಾನು ಪಾಸ್ ಆಗಿಬಿಡ್ತೀನಿ ಅನ್ನೋವಂಥದ್ದು ಅಲ್ಲ. ಯಾಕಂದರೆ ಇದು ಯಾವುದೇ ರೀತಿಯಾಗಿರುವಂತಹ ನಾವು ಡಿಗ್ರಿಯಲ್ಲಿ ಬರ್ತಿರೋ ಎಕ್ಸಾಮ್ಸ್ಗಳಾಗಿರಲ್ಲ. ಸೊ ದಿನನಿತ್ಯದ ಅಧ್ಯಯನದಲ್ಲಿ ಶಿಸ್ತು ಖಂಡಿತ ಇರಲೇಬೇಕು. ದಿನಕ್ಕೆ ನೀವು ಎಷ್ಟು ಅವರ್ ಟೈಮ್ ಕೊಟ್ಕೊಳ್ತಾರೆ. ಈಗ ಆಲ್ರೆಡಿ ಕೆಲವೊಬ್ರು ವರ್ಕ್ ಮಾಡೋರು ಇರ್ತೀರಾ, ಆ್ಯಂಡ್ ಯಾರೋ ಆಲ್ರೆಡಿ ಟೀಚಿಂಗ್ ಫೀಲ್ಡಲ್ಲೇ ವರ್ಕ್ ಮಾಡ್ತಾ ಇರ್ತೀರಾ, ಹೈಸ್ಕೂಲ್ ಅವ್ರಿಗೆ ಟೀಚ್ ಮಾಡ್ತಾ ಇರ್ತೀರಾ, ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಯಾಕಂದರೆ ಅದೇ ಕಾನ್ಸೆಪ್ಟ್ಸ್ಗಳನ್ನ ಪಾಠ ಮಾಡ್ತಾ ಇರ್ತೀರಾ ಮಕ್ಕಳಿಗೆ. ಸೊ ಹಾಗಾಗಿ ನಿಮಗೆ ರಿವಿಷನ್ ಮಾಡುವಂಥದ್ದು ಅಥವಾ ಓದ್ಕೊಳ್ಳೋದು ಕಷ್ಟ ಆಗಲ್ಲ. ಸೊ ಪ್ರಾಪರಾಗಿ ಒಂದು ಟೈಮ್ ಟೇಬಲ್ನ ಹಾಕ್ಕೊಳ್ಳಿ. ಟೈಮ್ ಟೇಬಲ್ನ ಹಾಕ್ಕೊಂಡು ಫಾಲೋ ಮಾಡ್ತಾ ಹೋಗಿ, ಆಗ ಈಸಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಜೊತೆಗಿರೋ ಯಾರ್ಯಾರು ನಿಮ್ಮ ಜೊತೆಗೆ ಅಭ್ಯರ್ಥಿಗಳಿರ್ತಾರೋ ನೀವು ಅವ್ರ ಜೊತೆಗೆ ಗ್ರೂಪ್ ಸ್ಟಡಿಯನ್ನು ಮಾಡ್ಬೋದು. ಸೊ ಗ್ರೂಪ್ ಸ್ಟಡಿ ಇನ್ ದ ಸೆನ್ಸ್ ಎಷ್ಟೊಂದು ಕಾನ್ಸೆಪ್ಟ್ಸ್ಗಳನ್ನು ಡಿವೈಡ್ ಮಾಡಿಕೊಂಡು ಅದರಲ್ಲಿ ಬರುವಂತಹ ಕೀ ಕಾನ್ಸೆಪ್ಟ್ಸ್ಗಳನ್ನ ಲಿಸ್ಟ್ ಔಟ್ ಮಾಡಿಕೊಂಡು ನೋಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಥರ ಆದ್ರೂ ನೀವು ಮಾಡ್ಕೊಳ್ತಾ ಹೋಗಬಹುದು. ಸೊ ಒಂದು 150 ಡೇಸಿನ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ 150 ಡೇಸಿಗೆ ನಿಮ್ಗೆ ಯಾವ ರೀತಿ ಆಗುತ್ತೋ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ವಾರ್ಮಪ್ ಅಂತ ಮಾಡ್ಕೊಳ್ಳಿ. ಫಸ್ಟು ವಾರ್ಮಪ್ ಅಂದರೆ ಎಲ್ಲ ಬೇಸಿಕ್ಸ್ಗಳನ್ನು ಬ್ರಷ್ ಅಪ್ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ ಏನೇನು ಬೇಕು. ಆ್ಯಂಡ್ ರಿವೈಸ್ ಮಾಡ್ಕೊಳ್ತಾ ನೆಕ್ಸ್ಟು ಕಾನ್ಸೆಪ್ಟ್ಸ್ಗಳ ಕ್ಲಾರಿಟಿ ತಗೊಳ್ಳಿ. ಕಂಪ್ಲೀಟಾಗಿ ಇನ್ ಡೀಟೇಲ್ಡಾಗಿ ಓದೋಕ್ಕೆ ಶುರು ಮಾಡಿ. ಇನ್ ಡೀಟೇಲ್ ಆದಮೇಲೆ ಇವೆರಡು ಸ್ಟೆಪ್ ಆದಮೇಲೆ ಈ ಪುನರಾವರ್ತನೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಯಾಕಂದರೆ ಎಷ್ಟೋ ಜನ ಅಭ್ಯರ್ಥಿಗಳು ಏನು ಮಾಡಿಬಿಡ್ತಾರೆ, ಏನೋ ವಾರ್ಮಪ್ ಸೆಷನ್ ತಗೊಳ್ತಾರೆ, ಇನ್ ಡೀಟೇಲಾಗಿ ಸ್ಟಡಿ ಮಾಡ್ತಾರೆ, ಆದರೆ ಅದನ್ನು ರಿವಿಷನ್ ಮಾಡೋದೇ ಮರ್ತೋಗ್ತಾರೆ. ಯಾವಾಗ ನಾವು ರಿವಿಷನ್ ಮಾಡೋ, ಯಾಕಂದರೆ ಎಷ್ಟೊಂದು ಕಾನ್ಸೆಪ್ಟ್ಸ್ಗಳನ್ನ ಓದಬೇಕು ಅಂದ್ಬಿಟ್ಟು ಅಂತ ಬಿಡು ಓದಿರ್ತೀನಲ್ವ ನೆನಪಿರುತ್ತೆ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ರಿವಿಷನ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನಾವು ಎಷ್ಟು ರಿವೈಸ್ ಮಾಡ್ತೀವೋ ಅಷ್ಟು ನಮಗೆ ಅದು ತಲೆಯಲ್ಲಿ ಕೂರ್ತಾ ಹೋಗುತ್ತೆ, ಕಾನ್ಸೆಪ್ಟ್ಸ್ಗಳೆಲ್ಲನೂ ಒಂದು ಕಡೆ ಅಲೈನ್ ಆಗ್ತಾ ಹೋಗುತ್ತೆ. ಸೊ ಈ 3 ಹಂತನ ನೀವು ಪಾಲಿಸಿದ್ದೆ ಆದರೆ ಈ ನೆಕ್ಸ್ಟ್ ಬರುವಂತಹ HSTR ಆ್ಯಂಡ್ GPTಯಲ್ಲಿ ಖಂಡಿತವಾಗಲೂ ನೀವು ಕೆಲಸವನ್ನು ತಗೊಳ್ಳೇಬಹುದು. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ತಿಂಗಳಿಗೆ 50,000 to 60,000 ಸಂಬಳ ಇರುತ್ತೆ. ಹೌದು, ಎಷ್ಟೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ 50,000 to 60,000 ಸಂಬಳ ಸಿಗ್ತಾ ಇರುತ್ತೆ. ಆದರೆ ಗೌರ್ಮೆಂಟ್ ಜಾಬಲ್ಲಿ ಸಿಗುವಂತಹ ಫೆಸಿಲಿಟೀಸ್ ಆಗಿರಬಹುದು, ನೆಕ್ಸ್ಟ್ ನೀವು ಗೌರ್ಮೆಂಟ್ ಜಾಬಿಗೆ ನೀವು ಜಾಯಿನ್ ಆದರೆ ಏನೇನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅಂತ ನಿಮ್ಗೆ ಆಲ್ರೆಡಿ ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ಹೊಸದಾಗಿ ಹೇಳುವಂಥದ್ದು ಏನೂ ಇರೋಲ್ಲ. ಸೊ ನೆಕ್ಸ್ಟ್ ಇದೇ ಲೆವೆಲ್ ಪೇಮೆಂಟು ಇರಲ್ಲ, ಪೇಮೆಂಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ 50,000 to 60,000 ಪೇಮೆಂಟ್ ಬೇಕು. ಅದ್ರ ಜೊತೆಗೆ ನಾನು ಗೌರ್ಮೆಂಟ್ ಟೀಚರ್ ಆಗಬೇಕು ಅಂತಂದರೆ ಈ ಪೂರ್ತಿ ವಿಡಿಯೋದಲ್ಲಿ ಏನೇನನ್ನು ನಾವು ಡಿಸ್ಕಸ್ ಮಾಡಿದ್ದೀವೋ ಅದನ್ನೆಲ್ಲವನ್ನು ತಲೆಯಲ್ಲಿ ಗಂಭೀರವಾಗಿ ಇಟ್ಕೊಳ್ಳಿ. ಆ್ಯಂಡ್ 150 ದಿನದ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿಯಾಗಿ ವರ್ಕ್ ಮಾಡಿದ್ದೆ ಆದರೆ
ಖಂಡಿತವಾಗ್ಲೂ ನೀವು ಈ HSTR ಮತ್ತು GPT ಎಕ್ಸಾಮನ್ನು ಕ್ಲಿಯರ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲವೇ ಇಲ್ಲ. ಆ್ಯಂಡ್ ಕೊನೆಯದಾಗಿ ಹೇಳೋದಾದರೆ, ನಿಮ್ಮ ರಿಸಲ್ಟನ್ನು ನಿಮ್ಮ ಸಿದ್ಧತೆಯೇ ನಿರ್ಧರಿಸುತ್ತದೆ. ನೀವು ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತೀರಾ ಅನ್ನೋದನ್ನೇ ನಿಮ್ಮ ರಿಸಲ್ಟು ಡಿಪೆಂಡ್ ಆಗಿರುತ್ತೆ. ಅದ್ರ ಹೊರತಾಗಿ ನೋಟಿಫಿಕೇಷನ್ ಬಂದಮೇಲೆ ಪ್ರಿಪೇರ್ ಆಗ್ತೀನಿ ಅನ್ನುವಂಥ ಒಂದು ಮೈಂಡ್ಸೆಟ್ಟಿಂದ ಖಂಡಿತ ಹೊರಗೆ ಬನ್ನಿ. ನಾನು ಇದನ್ನು ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ಯಾಕಂದರೆ ನೋಟಿಫಿಕೇಷನ್ಗೆ ಕಾಯ್ತಾ ಕೂತ್ಕೊಂಡ್ರೆ ಖಂಡಿತವಾಗಲೂ ಕ್ಲಿಯರ್ ಮಾಡುವಂಥದ್ದು ಕಷ್ಟ ಆಗ್ತಾ ಹೋಗುತ್ತೆ. ಸಿಲೆಬಸ್ ಅಲ್ಲಿ ಏನೇನಿದೆಯೋ ಮತ್ತು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕ್ರಿಪ್ಷನ್ ಲಿಂಕ್ನ ನಾನು ಮೆನ್ಷನ್ ಮಾಡ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ಕ್ವೆಶನ್ ಪೇಪರ್ಸ್ಗಳನ್ನ ಡೌನ್ಲೋಡ್ ಮಾಡಿ, ನೋಟ್ಸ್ಗಳನ್ನ ಡೌನ್ಲೋಡ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ ಮೊದಲು ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ತಾ ಹೋಗಿ. ಸೊ ಸಿಲೆಬಸ್ ಇಟ್ಕೊಳ್ಳಿ, ಸಿಲೆಬಸ್ನ ಪ್ರಿಂಟ್ಔಟ್ ತೊಗೊಂಡು ಕಂಪೇರ್ ಮಾಡ್ತಾ ಓದೋಕ್ಕೆ ಶುರು ಮಾಡಿ. ಏನೇ ಡೌಟ್ಸ್ಗಳಿದ್ರು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ತಿಳಿಸ್ತಾ ಹೋಗ್ತೀನಿ. ಅದ್ರ ಜೊತೆಗೆ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಇದೆ. ಆ ವಾಟ್ಸಪ್ ಗ್ರೂಪಿನ ನಂಬರ್ ಅಥವಾ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ವಾಟ್ಸಪ್ ಗ್ರೂಪನ್ನು ಕೂಡ ಜಾಯ್ನ್ ಆಗ್ಬೋದು. ಏನೇ ಡೌಟ್ಸ್ ಇದ್ರೂ ನೀವು ಅಲ್ಲಿ ಕೇಳ್ಬೋದು. ನಮ್ಮ ಟೀಮು ನಿಮಗೆ ಖಂಡಿತ ರಿಪ್ಲೈ ಮಾಡೇ ಮಾಡ್ತಾರೆ. ಸೊ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವ್ಯಾವ ಅಭ್ಯರ್ಥಿಗಳು ಈ ಪರ್ಟಿಕ್ಯುಲರ್ ಎಕ್ಸಾಮಿಗೆ ತಯಾರಿಯನ್ನು ನಡೆಸ್ತಿರ್ತಾರೋ ಅವ್ರು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಾನು ನಿಮ್ಮ ಕೃಪಾ. ಏನೇ ಡೌಟ್ ಇದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬಹುದು. ಥ್ಯಾಂಕ್ ಯು. ಸ್ಟಡಿ ಸ್ಟುಡಿಯೋ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.